ಹಾಯ್ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ನಾನು ನಿಮ್ಮ ವಿನಾಯಕ್ ಅಡ್ಡಿಪುಡಿ ಮಾತಾಡ್ತಾ ಇರೋದು. ಇದು ನಮ್ಮ ಭಾಗ 1ರ ಕಂಟಿನ್ಯೂಟಿ ಪಾರ್ಟ್ ಆಗಿರುತ್ತೆ, ರಾಜವಂಶ ಮತ್ತು ಸ್ಥಾಪಕರು. ಯಾಕಂದ್ರೆ ನಾವು ಕಳೆದ ಸೆಷನ್ ಅಲ್ಲಿ 7 ಪ್ರಶ್ನೆಗಳನ್ನ ಮುಗಿಸಿದ್ವಿ. ಇವಾಗ 8ರಿಂದ 14 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಇನ್ನೊಂದು ಹೇಳಿದಾಗ ಇನ್ನೊಂದು ಭಾಗ ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಇತಿಹಾಸದಲ್ಲಿರುವಂತ ರಾಜವಂಶ ಮತ್ತು ಅದರ ಸ್ಥಾಪಕರು, ಸ್ಥಾಪನೆ ಮಾಡಿದಂತ ಸಂದರ್ಭ ಮತ್ತು ಅದರಲ್ಲಿ ನಡೆದಂತ ಯುದ್ಧಗಳು, ಇವನ್ನೆಲ್ಲ ಕೂಡ ಚರ್ಚೆ ಮಾಡ್ತಾ ಇರ್ತೀವಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ಯಾರೆಲ್ಲ ಇನ್ನ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ನಿಮಗೆ ಇಷ್ಟ ಆಗಿತ್ತಾ ಕೊನೆಯಲ್ಲಿ ಲೈಕ್ ಕೂಡ ಮರೆಯೋದು ಮರಿಬೇಡಿ. ಯಾಕಂದ್ರೆ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಕೊಡಿ. ಓಕೆನಾ? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಮ್ಮ ಈ ಒಂದು ಸೆಷನ್ ಅಂತ ಹೇಳ್ತಾ, ನೋಡಿ, ಹೂ ವಾಸ್ ದ ಫೌಂಡರ್ ಆಫ್ ಸೇನ್ ಡೈನೆಸ್ಟಿ ಅಂತ ಇದೆ. ಅಂದ್ರೆ ಸೇನ್ ವಂಶದ ಅಥವಾ ಸೇನ್ ರಾಜವಂಶದ ಸ್ಥಾಪಕರು ಯಾರು? ವಿಜಯಸೇನ, ಸಮುದ್ರಗುಪ್ತ, ಗೋಪಾಲ, ವಸುದೇವ. 4 ಆಪ್ಷನ್ಸ್ ಗಳಿದಾವೆ ನಿಮಗೆ. ಹೌದಾ? ಸೇನ ವಂಶ ಅಂತ ಬಂದಾಗ ನಿಮಗೆ 4 ಆಪ್ಷನ್ಸ್ ಗಳು ಕಾಣಿಸ್ತಾ ಇದೆ. ಬಟ್ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ವಿಜಯಸೇನ ಸ್ಥಾಪನೆ ಮಾಡಿರುವಂತ ಒಂದು ಸೇನ್ ಮನೆತನ. ಓಕೆ, ನಿಮಗೆ ಇಲ್ಲಿ ಪ್ರಶ್ನೆಯಲ್ಲಿ ನೀವು ಕಾಣಿಸ್ತಾ ಇದೆ ವಿಜಯಸೇನ ಅಂತ ಏನಿದೆಯಲ್ಲ, ಸೇನ್ ಮನೆತನವನ್ನ ಈತ ಸ್ಥಾಪನೆ ಮಾಡ್ತಾನೆ. ಓಕೆ, ಯಾಕಂದ್ರೆ ಪ್ರತಿಯೊಂದು ಕೇಳ್ತಾ ಇರ್ತಾನೆ ಅವನು, ಏನು ಯಾರು ಸ್ಥಾಪನೆ ಮಾಡಿದ್ದಾರೆ, ಯಾವಾಗ ಸ್ಥಾಪನೆ ಮಾಡಿದ್ದಾರೆ, ಇವೆಲ್ಲಾ ಪ್ರಶ್ನೆಗಳು ನಮಗೆ ಬರ್ತಾ ಹೋಗುತ್ತೆ. ದಯವಿಟ್ಟು ಏನ್ ಮಾಡ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾವು ಇದ್ರ ಮೇಲೆ ಗೊತ್ತಿರ್ಲೇಬೇಕು, ನೋಟ್ ಮಾಡ್ತಾ ಇರ್ಲೇಬೇಕು. ಓಕೆ, ಸೇನ್ ಮನೆತನ ಅಂತ ಬಂದಾಗ ನಮಗೆ ಈ ತರ ವ್ಯಕ್ತಿ ಯಾರು, ನಮಗೆ ಈ ಒಂದು ಪ್ರಶ್ನೆ ಅಂತ ಉತ್ತರ ನೋಡಿದ್ವಿ ನಾವು. ಓಕೆ, ಯಾಕಂದ್ರೆ 1 by 1 ನಾವು ತಿಳಿತಾ ಹೋಗ್ತೀವಿ. ಅದ್ರಲ್ಲೂ ಕೂಡ ವಿಜಯಸೇನ ಅಂತ ಆನ್ಸರ್ ತಿಳ್ಕೊಂಡಿದೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ದಂಗೆ, ಎಲ್ಲಿದೆಯಪ್ಪ ಅದು, ಒಂದೇ ನಿಮಿಷ. ಎಸ್, ವಿಜಯಸೇನ ಇಸ್ ಕನ್ಸಿಡರ್ಡ್ ಟು ಬಿ ದ ರಿಯಲ್ ಫೌಂಡರ್ ಆಫ್ ಸೇನ್ ಡೈನೆಸ್ಟಿ. ವಾಸ್ ದ ಫಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ದ ಡೈನೆಸ್ಟಿ ಅಂತ ಆಗ್ತಾನೆ ಈತ. ಓಕೆ, ಯಾರು? ಸೇನ್ ವಂಶ ಅಂತ ಬಂದಾಗ 1000 ಲೈಕ್ 1070 ಇಂತ್ರ 1230 ತನಕನೂ ಕೂಡ ಈ ತರ ಆಳ್ವಿಕೆಯನ್ನ ಮಾಡಿದಂತ ಮನೆತನವೇ ಸೇನ್ ಮನೆತನ. ಓಕೆ, ಹಾಗಾದ್ರೆ ಸೇನ್ ಮನೆತನದಲ್ಲೇ ಅಫಿಷಿಯಲ್ ಫೌಂಡರ್ ಆಗಿ ನಮಗ ಯಾರಪ್ಪ ಅಂತ ಕೇಳಿದ್ರೆ ವಿಜಯಸೇನನ ಅಲ್ಲ. ವಿಜಯಸೇನವನ್ನ ರಿಯಲ್ ಫೌಂಡರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅಫಿಷಿಯಲ್ ಫೌಂಡರ್ ನಮ್ಗೆ ಯಾರಪ್ಪ ಅಂತಂದ್ರೆ ಹೇಮಂತ ಅಂತ ಬರ್ತಾನೆ. ಓಕೆ, ಹೇಮಂತ ಸೇನ ಅಫಿಷಿಯಲ್ ಫೌಂಡರು ಹೇಮಂತ ಸೇನ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗ ಸೇನ್ ಮನೆತನವನ್ನ ಸ್ಥಾಪನೆ ಮಾಡಿದ್ರು ವಿಜಯಸೇನ. ಓಕೆ, ಈಗ ಏನು ಇವರು ಪ್ರಸ್ತುತ ನಿಮ್ಗೆ ತೋರಿಸಿದೆ ನನ್ನ ಮ್ಯಾಪ್ ಅಲ್ಲಿ, ಏನಂತಂದ್ರೆ ಈ ಬೆಂಗಾಲ್ ಪ್ರಾವಿನ್ಸ್ ಅಥವಾ ಬೆಂಗಾಲ್ ಏನಿದೆಯಲ್ಲ, ಬಂಗಾಳ. ಓಕೆ, ಈ ಬಂಗಾಳವನ್ನ ಏನಪ್ಪಾ ಅಂದ್ರೆ ಅವರ ಪ್ರದೇಶ ಇದನ್ನೆಲ್ಲಾ ಕಂಪ್ಲೀಟ್ ಕೂಡ ಏನಪ್ಪಾ ಅಂತಂದ್ರೆ ವಶಪಡಿಸ್ಕೊಂಡಂತವ್ರು. ಪಾಳ ಡೈನೆಸ್ಟಿ ನಂತರ ಈ ಒಂದು ಸೇನೆ ವಂಶ ಬಂದಿರುವಂತದ್ದು. ಓಕೆ, ಗೊತ್ತಿರಲಿ ನಿಮಗೆ, ಈ ಒಂದು ಹಿಂದೂ ಧರ್ಮ ಅಂದ್ರೆ ಲೈಕ್ ಆ ಒಂದು ಬೆಂಬಲಿತವಾಗಿರುವಂತ ಒಂದು ಮನೆತನ ಇದಾಗಿತ್ತು. ಇದರಲ್ಲಿ ಪ್ರಮುಖ ರಾಜರು ಅಂತಂದಾಗ ವಿಜಯಸೇನ ಬರ್ತಾರೆ, ರಿಯಲ್ ಫೌಂಡರ್ ಅಂತ ಹೇಳಿದೆ. ಬೆಂಗಾಲ್ ಪ್ರದೇಶದಲ್ಲಿ ಪವರ್ ಎಸ್ಟಾಬ್ಲಿಷ್ ಮಾಡಿದಂತವ್ರು. ಆಮೇಲೆ ಬಲ್ಲಾಳ ಸೇನ ಅಂತ ಬರ್ತಾರೆ. ಈತ ಕ್ಯಾಸ್ಟ್ ಸಿಸ್ಟಮ್ ಅನ್ನ ಬಲಪಡಿಸ್ತಾನೆ, ಸಾಮಾಜಿಕ ವ್ಯವಸ್ಥೆಯನ್ನ ಅಥವಾ ಕನ್ಸರ್ವೇಟಿವ್ ಪಾಲಿಸಿ ಬಗ್ಗೆ ಒತ್ತು ಕೊಡ್ತಾನೆ. ಆಮೇಲೆ ಲಕ್ಷ್ಮಣ ಸೇನ ಅಂತ ಬರ್ತಾನೆ. ನೋಡಿ, ಲಾಸ್ಟ್ ಇಂಪಾರ್ಟೆಂಟ್ ರೂಲರ್ ಯಾರಪ್ಪ ಸೇನ್ ಮನೆತನ ಅಂತಂದ್ರೆ ಅದು ಲಕ್ಷ್ಮಣ ಸೇನ. ಓಕೆ, ಗೊತ್ತಿರಿ ನಿಮಗೆ ಏನೇನ್ ಆಗುತ್ತೆ ಅಂತ. ಇವರ ಸಮಯದಲ್ಲಿ ನಡೆದಂತ ಯುದ್ಧಗಳು ಯಾವ್ದಪ್ಪ ಅಂತಂದ್ರೆ ವಿಜಯಸೇನ ಎಕ್ಸ್ಪಾನ್ಷನ್ ಮಾಡೋದಕ್ಕೋಸ್ಕರ ಬೆಂಗಾಲ್ ಪ್ರದೇಶದಲ್ಲಿ ಪವರ್ ಸ್ಟ್ರಾಂಗ್ ಮಾಡ್ತಾನೆ. ಇಲ್ಲಿ ಯಾವುದೇ ಪ್ರಮುಖವಾದ ಯುದ್ಧ ಅಂತಿಲ್ಲ, ಬಟ್ ಬರೋಂತದ್ ನೋಡ್ಬೋದು ನೀನು, ಏನಪ್ಪಾ ಅಂತಂದ್ರೆ ಖಿಲ್ಜಿ ಅಟ್ಯಾಕ್. ಓಕೆ, ಯಾಕಂದ್ರೆ ಇಲ್ಲಿ ಬಕ್ತಿಯಾರ್ ಖಿಲ್ಜಿ ಮತ್ತೆ ಲಕ್ಷ್ಮಣ ಸೇನಾ ಮಧ್ಯೆ ನಡೆದಂತ ಒಂದು 1204ರಲ್ಲಿ ನಡೆದಂತ ಕದನ, ಬೆಂಗಾಲ್ ಮೇಲೆ ದಾಳಿ ಮಾಡ್ತಾರೆ. ಅವಾಗ್ಲೇ ಸೇನ್ ಮನೆತನ ಡಿಕ್ಲೈನ್ ಆಗಕ್ ಸ್ಟಾರ್ಟ್ ಆಗೋದು, ಡೌನ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿರುವಂತದ್ದು. ಓಕೆ, ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ನೋಡ್ಬೋದು, ಲೋಧಿ ಮನೆತನ. ಹೂ ವಾಸ್ ದ ಫೌಂಡರ್ ಆಫ್ ಲೋಧಿ ಡೈನೆಸ್ಟಿ? ಲೋಧಿ ರಾಜವಂಶದ ಸ್ಥಾಪಕರು ಯಾರು ಅಂತ ಪ್ರಶ್ನೆ. ಟ್ರೈ ಮಾಡಿ, ಲೋಧಿ ರಾಜವಂಶದ ಸ್ಥಾಪಕರು ಯಾರಾಗಿದ್ದಾರೆ? ಯಾಕಂದ್ರೆ ಕೇಳಿರ್ತೀರಿ ನೀವು, ಲೋಧಿ ಮನೆತನ ಅಂತ ಕೇಳಿರ್ತೀರ. ಹಾಗಾದ್ರೆ ಲೋಧಿ ಮನೆತನ ಅಂತ ಬರೋದು ನಮಗೆ ಡೆಲ್ಲಿ ಸುಲ್ತಾನರ ಟೈಮಲ್ಲಿ ಬರ್ತದ. ಓಕೆ, ಡೆಲ್ಲಿ ಸುಲ್ತಾನರ ಸಮಯದಲ್ಲಿ ಈ ಒಂದು ಲೋಧಿ ಅನ್ನೋ ಒಂದು ಡೈನೆಸ್ಟಿ, ಓಕೆ, ಲೋಧಿ ಅನ್ನೋ ಮನೆತನ, ಈ ಬಹಲುಲ್ ಲೋಧಿ ಅನ್ನೋದೇನಿದಾನಲ್ಲ ಆತ ಸ್ಥಾಪನೆ ಮಾಡಿದಂತ ಈ ಒಂದು ಲೋಧಿ ಡೈನೆಸ್ಟಿ, ಬಹಲುಲ್ ಲೋಧಿ ಅಂತ ರೈಟ್ ಆನ್ಸರ್ ಆಗುತ್ತದೆ. ಓಕೆ, ಬಹಲುಲ್ ಲೋಧಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಲೋಧಿ ಡೈನೆಸ್ಟಿ ಲಾಸ್ಟ್ ಡೈನೆಸ್ಟಿ ಆಗುತ್ತೆ ಡೆಲ್ಲಿ ಸುಲ್ತಾನದಲ್ಲಿ. ಇದನ್ನ ಸ್ಥಾಪನೆ ಮಾಡಿದ ಬಹಲುಲ್ ಲೋಧಿ ಆಗಿರ್ಬೋದು. ಅಂಡ್ ಇದರಲ್ಲಿ ನಮಗೇನಪ್ಪಾ ಅಂತಂದ್ರೆ ಕೊನೆಯ ರೂಲರ್ ಆಗಿರುವಂತದ್ದು ಇಬ್ರಾಹಿಂ ಲೋಧಿ. ಓಕೆ, ಇಬ್ರಾಹಿಂ ಲೋಧಿ ನಮಗ ಕೊನೆಯ ರೂಲರ್ ಆಗ್ತಾನೆ ಲೋಧಿ ವಂಶವನ್ನ, ಲೈಕ್ ಎಂಡ್ ಆದಂತದ್ದು. ಹೌದಾ? ಇಬ್ರಾಹಿಂ ಲೋಧಿಯೊಂದಿಗೆ ಎಂಡ್ ಆಗತ್ತೆ. ಯಾಕಂದ್ರೆ ನಿಮ್ಗೆ ತಲೆಯಲ್ಲಿರ್ಲಿ, ಬಹಲುಲ್ ಲೋಧಿ 1451ರಲ್ಲಿ ಸ್ಥಾಪನೆ ಮಾಡಿದಂತ ಈ ಒಂದು ಲೋಧಿ ಡೈನೆಸ್ಟಿ ಸಿಕಂದರ್ ಲೋಧಿ ಆಗಿರ್ಬೋದು ಅಥವಾ ಇಬ್ರಾಹಿಂ ಲೋಧಿ ಆಗಿರ್ಬೋದು,
ಪ್ರಮುಖವಾದ ಇಂಪಾರ್ಟೆಂಟ್ ರೂಲರ್ಸ್ ಜೊತೆ ನಡೀತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಲೋಧಿ ವಂಶ 1451 1526 ಅಲ್ಲಿ ತನಕ ನಡೆದಂತ ಒಂದು ಅಲ್ಲಿ ತನಕ ನಡೆದಂತ ಒಂದು ಡೈನೆಸ್ಟಿ ಇದು. ಓಕೆ, ಯಾಕಂದ್ರೆ ಲಾಸ್ಟ್ ನೋಡ್ಬೋದು ಇದು ಸಯ್ಯದ್ ಡೈನೆಸ್ಟಿ ನಂತರ ಬಂದಿರುವಂತ ಮನೆತನವೇ ಈ ಲೋಧಿ ಡೈನೆಸ್ಟಿ. ಓಕೆ, ಅಫ್ಘಾನ್ ಡೈನೆಸ್ಟಿ ಅಥವಾ ಅಫ್ಘಾನ್ ಮೂಲದ ಒಂದು ಮನೆತನ ಅಂತ ಕರಿಬಹುದು ಇದನ್ನು. ಬಹಲ್ ಲೋಧಿ ನೋಡ್ಬೋದು ಸಯ್ಯದ್ ಡೈನೆಸ್ಟಿ ಅಂತ್ಯ ಮಾಡಿ ಸ್ಟಾರ್ಟ್ ಮಾಡಿರೋದು ಇದನ್ನು ಈತ. ಸಿಕಂದರ್ ಲೋಧಿ ಆಗ್ರಾ ಸಿಟಿಯನ್ನ ಬಲಪಡಿಸ್ತಾನೆ ಮತ್ತೆ ಶಕ್ತಿಶಾಲಿ ರೂಲರ್ ಈತ. ಯಾರು? ಸಿಕಂದರ್ ಲೋಧಿ. ಅಂಡ್ ಆಗ್ರಾ ನಗರವನ್ನ ಸ್ಥಾಪನೆ ಮಾಡಿದವನು ಕೂಡ ಈತನೇ. ಆಗ್ರಾ ಸಿಟಿಯನ್ನ ಕಂಡಿಡಿದವರು, ಫೌಂಡೆಡ್ ಆಗ್ರಾ ಸಿಟಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನು? ಸಿಕಂದರ್ ಲೋಧಿ. ಓಕೆ, ಗೊತ್ತಿರಲಿ ನಿಮಗೆ. ಸೆಕೆಂಡ್ ಸುಲ್ತಾನ್ ಆಗ್ತಾನೆ ಈತ ಲೋಧಿ ಮನೆತನಕ್ಕೆ, ಸಿಕಂದರ್ ಲೋಧಿ. ಆಗ್ರಾ ಅನ್ನೋ ಒಂದು ಸಿಟಿಯನ್ನ ಅದನ್ನ ಏನಪ್ಪಾ ಅಂದ್ರೆ ಲೈಕ್ ಅದನ್ನ ಕಂಡಿಡ್ದವನು ಇತ್ತು, ಈ ನಗರವನ್ನ. ಓಕೆ, ಸೊ ಈ ತರ ನಮಗೆ ಲೋಧಿ ಮನೆತನ ತಿಳ್ಕೊಂಡ್ವಿ. ಅದಾದ್ಮೇಲೆ ಇಬ್ರಾಹಿಂ ಲೋಧಿ ಬರ್ತಾನೆ. ಓಕೆ, ಅದಾದ್ಮೇಲೆ ನಮಗ ಕೊನೆಯ ರೂಲರ್ ಅಥವಾ ಲಾಸ್ಟ್ ರೂಲರ್ ಆಗಿರುವಂತದ್ದು, ದುರ್ಬಲ ಆಡಳಿತಗಾರ ಆಗಿರುವಂತದ್ದು ಅಂಡ್ ನೋಬೆಲ್ಸ್ ಅಂದ್ರೆ ಯಾರು? ಗಣ್ಯ ವ್ಯಕ್ತಿಗಳಲ್ಲಿದ್ದಂತವ್ರ ಜೊತೆ ಕಾನ್ಫ್ಲಿಕ್ಟ್ ಒಂದಿಗೆ ಇದ್ದಂತವನು ಇಬ್ರಾಹಿಂ ಲೋಧಿ. ಓಕೆ, ಇಬ್ರಾಹಿಂ ಲೋಧಿ ಅಂತ ಬಂದಾಗ ನಮಗ ಪ್ರಮುಖವಾದ ಘಟನೆಗಳು ಅಂತಂದಾಗ ಸಯ್ಯದ್ ಡೈನೆಸ್ಟಿ ತೆಗೆದು ಹಾಕಿ ಹೊಸ ವಂಶ ಸ್ಟಾರ್ಟ್ ಮಾಡಿದ್ರು ಲೋಧಿ ಮನೆತನ. ಬಟ್ ಇಲ್ಲಿ ಪಾಣಿಪತ್ ಕದನ ನಡೆಯುತ್ತೆ 1526ರಲ್ಲಿ. ಬಹಳ ಇಂಪಾರ್ಟೆಂಟ್. ಒಟ್ಟು 3 ಪಾಣಿಪತ್ ಕದನಗಳು ನಡೆಯುತ್ತವೆ. ಓಕೆ, ಸೊ ಪಾಣಿಪತ್ ವಾರ್ಗಳು ನಿಮಗೆ 3 ನಡೀತವೆ, ಹೌದಾ? ಸೊ 1ನೇದು 2ನೇದು 3ನೇದು. ಅದರಲ್ಲಿ ಮೊದಲನೇ ಪಾಣಿಪತ್ ಕದನ 1526 ಇದಾವಲ್ಲ, ಈ ಒಂದು ಪಾಣಿಪತ್ ಕದನದಲ್ಲಿ ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ ಯುದ್ಧವನ್ನ ಮಾಡ್ತಾರೆ. ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ ಯುದ್ಧವನ್ನ ಮಾಡುವಂತದ್ದು. ಅದು ಕೂಡ ಕೇಳ್ತಿರ್ತಾನೆ ನಮಗ, ಯಾವ್ದು ಕದನ, ಏನ್ ಕದನ ಅಂತ ಕೇಳಿದ್ರೆ ಪಾಣಿಪತ್ ಕದನ ಹರಿಯಾಣ ರಾಜ್ಯದಲ್ಲಿ ಬರುತ್ತಿದ್ದು. ಎಲ್ಲಿ ಅಂತ ಕೇಳಿದ್ರೆ ಹರಿಯಾಣ ರಾಜ್ಯ. ಮೊಟ್ಟ ಮೊದಲ ಪಾಣಿಪತ್ ಕದನ 1526. ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ. ಬಾಬರ್ ಗೆಲ್ತಾನೆ. ಓಕೆ, ಬಾಬರ್ ಗೆಲ್ತಾನೆ. ಅಲ್ಲಿಗೆ ಡೆಲ್ಲಿ ಸುಲ್ತಾನ್ರ ಒಂದು ಆಡಳಿತ ಕೊನೆಗೊಳ್ಳುತ್ತೆ. ಓಕೆ, ಸೊ ಅದು ಕೂಡ ತಲೆಯಲ್ಲಿರ್ಲಿ ನಿಮಗೆ. ಯಾಕಂದ್ರೆ ನಮಗ ಈ ಒಂದು ಕಂಪ್ಲೀಟ್ ಮನೆತನ ಅಂತ ಇದೆಯಲ್ಲ, ಇಲ್ಲಿ ಕೇಳ್ತಿರ್ತಾನೆ ನಮ್ಮ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗನ್ ಪೌಡರ್ ಮತ್ತೆ ಬಂದೂಕುಗಳನ್ನ ಪರಿಚಯಿಸಿದ ಯಾರಪ್ಪ ಅಂದ್ರೆ ಇದೇ ಒಂದು ಅಂದ್ರೆ ಯೂಸ್ ಮಾಡಿದ್ದ ಯಾರಪ್ಪ ಅಂದ್ರೆ ಇದೇ ಬಾಬರ್. ಗನ್ ಪೌಡರ್ ಮತ್ತೆ ಬಂದೂಕುಗಳು, ಕೆನಾನ್ಸ್ ಅಂತ ಕರಿತೀವಲ್ಲ, ಅದನ್ನ ಪರಿಚಯಿಸಿದ ಯಾರಪ್ಪ ಅಂದ್ರೆ ಇದೇ ಈ ಬಾಬರ್ ಅಂತಾನೆ ಹೇಳ್ಬೋದು. ನಂತರ 2ನೇ ಬ್ಯಾಟಲ್ ಆಫ್ ಪಾಣಿಪತ್ ಅದು ಅಕ್ಬರ್ ಮತ್ತೆ ಹೇಮು. ಈ ಅಕ್ಬರ್ ಏನಪ್ಪಾ ಅಂದ್ರೆ ಆಗಿನ ಚಿಕ್ಕ ಹುಡುಗ. ಅಕ್ಬರ್ 13ನೇ ವಯಸ್ಸಿಗೆ ರಾಜ. ಯಾಕಂದ್ರೆ ಅಕ್ಬರ್ ಯಾರ ಮಗ ಅಂತ ಕೇಳ್ತಿರ್ತಾನ. ಓಕೆ, ಅಕ್ಬರ್ನ ಮಗ ಹುಮಾಯೂನ್ ಮಗ. ಅಕ್ಬರು ಹುಮಾಯೂನ್ ಮಗ. ಹುಮಾಯೂನ್ ತಲೆ ಹೊಡ್ಕೊಂಡ್ ಬಿದ್ದು ಸತ್ತಿರ್ತಾನೆ. ಲೈಬ್ರರಿಯಿಂದ ತಲೆ ಬರ್ಬೇಕಾದ್ರೆ ಮೆಟ್ಲಿಂತ್ರ ಬಿದ್ದು ತಲೆ ಹೊಡ್ಕೊಂಡ್ ಸತ್ತ ಮೇಲೆ 13ನೇ ವಯಸ್ಸಿಗೆ ರಾಜ ಆಗ್ತಾನೆ ಅಕ್ಬರ್. ಆದ್ರೆ ಅವನ ಪರವಾಗಿ ಲೀಡ್ ಮಾಡ್ತಾ ಇದ್ದಂತವ್ರು ಯಾರಪ್ಪ ಅಂದ್ರೆ ಆ ಒಂದು ಮೊಘಲ್ರಂತಂದ್ರೆ ಅದು ಬೈರಮ್ ಖಾನ್. ಓಕೆ, ಅಕ್ಬರ್ನ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಚಿಕ್ಕ ಹುಡುಗ ಅಲ್ವಾ, ಅದಕ್ಕೋಸ್ಕರ ಬೈರಮ್ ಖಾನ್ ಲೀಡ್ ಮಾಡ್ತಿರ್ತಾನೆ. 2ನೇ ಪಾಣಿಪತ್ ಕದನ 1556 ನಡೆಯುತ್ತೆ. ಅಕ್ಬರ್ ಮತ್ತೆ ಹೇಮು ಮತ್ತೆ ಅಕ್ಬರೇ ಗೆಲ್ಲೋದು. ಓಕೆ, ಸೊ ಬೈರಮ್ ಖಾನ್ ನೇತೃತ್ವದ ಅಕ್ಬರ್ ಲೈಕ್ ಅಕ್ಬರ್ ಏನಿದೆ ಅವ್ರ ಪರವಾಗಿ ಮಾಡ್ತಾರಲ್ಲ ಬೈರಮ್ ಖಾನ್ ಗೆಲ್ತಾರೆ. 3ನೇದು ಮರಾಠರು ಮತ್ತೆ ಈ ಅಹಮದ್ ಶಾ ದುರಾನಿ ಅಂತ ಬರ್ತಾನೆ, ಅವನ್ ಮಧ್ಯೆ ನಡೆದಿರುವಂತದ್ದು. ಮರಾಠರ ಈ ಅವಾಗ 1761 1761 ನೋಡ್ರಿ. ಯಾಕೆ ಹೇಳ್ತಿದ್ದ ಒಂದಕ್ಕೊಂದು ಲಿಂಕ್ ಇಡ್ಕೋಬೇಕು ನಿಮ್ಗೆ ಯುದ್ಧಗಳು. 1761 ನಡೆದಂತ 3ನೇ ಬ್ಯಾಟಲ್ ಆಫ್ ಪಾಣಿಪತ್, ಹೌದಾ? ಅಲ್ಲಿ ಅಹಮದ್ ಶಾ ಅಬ್ದಾಲಿನೇ ಗೆಲ್ಲುವಂಥದ್ದು. ಸೊ ಈ ತರ ನಾವು 3 ಕದನಗಳನ್ನ ನೋಡಿದ್ವಿ, ಹೌದಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೂ ವಾಸ್ ದ ಫೌಂಡರ್ ಆಫ್ ಸಂಗಮ ಡೈನೆಸ್ಟಿ? ಸಂಗಮ ಮನೆತನವನ್ನ ಸ್ಥಾಪನೆ ಮಾಡಿದವ್ರು ಯಾರು? ಯಾರು ಇರ್ಬೋದ್ರಿ ಸಂಗಮ ಮನೆತನವನ್ನ ಸ್ಥಾಪನೆ ಮಾಡಿದವ್ರು ಯಾರು? ವಿಜಯಸೇನ, ಬಹಲುಲ್ ಲೋಧಿ, ಹರಿಹರ ಅಂಡ್ ಬುಕ್ಕ ಮತ್ತೆ ವಸುದೇವ. ನಿಮಗ್ ಗೊತ್ತು ಇದು ವಿಜಯನಗರ ಅಥವಾ ನಮಗ ಸಂಗಮ ಡೈನೆಸ್ಟಿ ಅಂತಂತ ತಲೆಯಲ್ಲಿ ಬಂದಾಗ ನಿಮಗೆ ತಲೆಯಲ್ಲಿರ್ಬೇಕು ಇದನ್ನ ಹರಿಹರ ಮತ್ತು ಬುಕ್ಕ ಅನ್ನೋರು ಇದನ್ನ ಸ್ಥಾಪನೆ ಮಾಡ್ತಾರೆ. ಮೋಸ್ಟ್ ಪ್ರೆಸ್ಟಿಜಿಯಸ್ ಆಗಿರುವಂತ ಡೈನೆಸ್ಟಿ 1336ರಿಂದ 1485ವರೆಗೂ ಹರಿಹರ 1 ಮತ್ತೆ ಬುಕ್ಕ ರಾಯ 1 ಅಂತ ಏನಿದಾರಲ್ಲ, ಇವರು ಸಂಗಮ ಅಥವಾ ವಿಜಯನಗರ ಎಂಪೈರ್, ಇದೇನ್ ಪ್ರಮುಖವಾದ ಎಂಪೈರ್ ಡೈನೆಸ್ಟಿ ಅಂತ ಏನಿದೆಯಲ್ಲ, ವಿಜಯನಗರ ಎಂಪೈರ್ ಅನ್ನ ಸ್ಥಾಪನೆ ಮಾಡಿದವರು ಇವರು. ಕೇಳ್ತಿರ್ತಾರ ನಮಗ ವಿಜಯನಗರ ಸ್ಥಾಪನೆ ಮಾಡಿದವ್ರು ಯಾವ ಮನೆತನ? ಯಾಕಂದ್ರೆ ಇಲ್ಲಿ ಸಂಗಮ, ಸಾಳುವ, ಲೈಕ್ ತುಳುವ, ಅರವೀಡು ಅಂತ ನಿಮಗೆ 4 ಮನೆತನಗಳು ಬರ್ತಾವ. ಓಕೆ, ಸೊ ನಮಗ ಸಂಗಮ, ಸಾಳುವ, ತುಳುವ, ಅರವೀಡು ಯಾವ ಮನೆತನ ಗೋಲ್ಡನ್ ಪೀರಿಯಡ್ ಆಗಿತ್ತು ವಿಜಯನಗರಕ್ಕೆ ಅಂತ ಕೇಳಿದ್ರೆ ಅದು ತುಳುವ ಮನೆತನ. ಓಕೆ,
ಸೊ ಪ್ರಮುಖವಾದಂತ ವಿರೂಪಾಕ್ಷ ಟೆಂಪಲ್ ಆಗಿರ್ಬೋದು, ಚಾರಿಟ್ ಒಂದು ಇದಾಗಿರ್ಬೋದು, 50 ರೂಪಾಯಿ ನೋಟಲ್ಲಿ ಇರೋದು ಎಲ್ಲ ಹಂಪಿಯಲ್ಲಿ ನೋಡ್ತೀವಿ. ಹಂಪಿ ಪ್ರೆಸೆಂಟ್ ಡೇ ಅಲ್ಲಿ ನೋಡ್ಬೋದು, ಅದು ರಾಜಧಾನಿ ಆಗಿತ್ತು. ಹೌದಾ? ತುಂಗಭದ್ರಾ ನದಿಯ ದಡದಲ್ಲಿರುವಂತ ಒಂದು ಆ ರಾಜವಂಶ ಆಗಿತ್ತು ಇದು. ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಆಗಿತ್ತು ಹಂಪಿ. ಓಕೆ, ವಿರೂಪಾಕ್ಷ ದೇವಾಲಯ ಇದೆ, ಕಲ್ಲಿನ ರಥೋತ್ಸವ ಇದೆ, ಹರಿಹರ ಒನ್ ಮತ್ತೆ ಬುಕ್ಕರಾಯ ಒನ್. ಓಕೆ, ಸೊ ಇವೆಲ್ಲ ಕೂಡ ಇರುತ್ತೆ ನಿಮಗೆ. ಲೈಕ್ ಗೊತ್ತಿರ್ಲಿ ನಿಮಗೆ. ಇವ್ರನ್ನ ಗೈಡ್ ಮಾಡಿದ್ರೆ ಯಾರು? ವಿದ್ಯಾರಣ್ಯ ಅಂತ ಬರ್ತಾರ. ಕೇಳಿರ್ತಾರೆ ನೀವು, ವಿದ್ಯಾರಣ್ಯ ಅಂತ ವಿಶೇಷವಾಗಿ. ವಿದ್ಯಾರಣ್ಯ ಅವ್ರು ಗೈಡ್ ಮಾಡಿರ್ತಾರೆ ಇವ್ರನ್ನ. ಹರಿಹರ ಮತ್ತು ಬುಕ್ಕರಾಯ ಅವ್ರನ್ನ. ಮಧ್ವಾಚಾರ್ಯಕ್ಕೆ ಸಂಬಂಧಪಟ್ಟಂತ ಮಾಧವರಾದಂತ ವಿದ್ಯಾರಣ್ಯ ಇದಾರಲ್ಲ, ಅವರು ಸಂಬಂಧ ಪಡ್ತಾರೆ. ಕ್ಲಿಯರ್ ಅಲ್ವಾ? ಯಾಕಂದ್ರೆ ಕೇಳ್ತಿರ್ತಾರ ನಮಗೆ, ಈ ಹರಿಹರ ಬುಕ್ ಅವರಿಗೆ ಗೈಡ್ ಮಾಡಿದವ್ರು ಯಾರು, ಅಥವಾ ಇವ್ರು ಯಾವ ಮನೆತನಕ್ಕೆ ಸಂಬಂಧ ಪಡ್ತಾರೆ? ಸಂಗಮ. ಯಾಕಂದ್ರೆ ಇವರೇ ಸ್ಥಾಪನೆ ಮಾಡ್ತಾರೆ ವಿಜಯನಗರ. ಅದಾದ್ಮೇಲೆ ಬಂದಿದ್ದು ಸಾಳುವ ಮನೆತನ. ಮತ್ತೆ ಗೋಲ್ಡನ್ ಪೀರಿಯಡ್ ಆಗಿದ್ದು ತುಳುವ, ಅಂದ್ರೆ ತುಳುವ ಮನೆತನ. ಗೋಲ್ಡನ್ ಏಜ್ ಆಫ್ ವಿಜಯನಗರ. ಯಾಕಂದ್ರೆ ನಮಗ ಕೃಷ್ಣ ದೇವರಾಯ ಒನ್ ಅಂತ ಬಂದಿರೋದು ತುಳುವ ಮನೆತನದಿಂದ. ಓಕೆ, ಸೊ ಹಲವಾರು ಇತ್ರಿ. ಮೇನ್ ಆಗಿ ಬರೋದೇ ಇವ್ರದ್ರಲ್ಲಿ ಬ್ಯಾಟಲ್ ಆಫ್ ತಾಳಿಕೋಟೆ. ತಾಳಿಕೋಟೆ ಕದನ ಏನಿತ್ತಲ್ಲ, ಈ ಕದನ ನಮ್ಮ ಹಂಪಿಯ ವೈಭೋಗವನ್ನೇ ಹಾಳು ಮಾಡ್ದಂತೆ. ಯಾಕಂದ್ರೆ ಅವ್ರು ಬರೇ ಲೂಟಿ ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲ, ನಾಶ ಮಾಡ್ತಾರೆ. ಇನ್ನಾದ್ರೂ ಕೂಡ ನೀನ್ ನೋಡ್ಬೋದಲ್ಲಿ ಹಂಪಿಯಲ್ಲಿ ಹೋದ್ರೆ. ಓಕೆ, 1565 ಜನವರಿ 23ರಂದು ನಡೆದಂತ ತಾಳಿಕೋಟೆ ಕದನ. ಓಕೆ, ವಿಜಯನಗರ ಎಂಪೈರ್ ಮತ್ತೆ ಡೆಕ್ಕನ್ ಸುಲ್ತಾನರ ಮಧ್ಯೆ. ಓಕೆ, ಅದೊಂದ್ ಸ್ವಲ್ಪ ಗೊತ್ತಿರ್ಲಿ ನಿಮಗೆ. ಯಾಕಂದ್ರೆ ಇದು ಕೇಳ್ತಿರ್ತಾನೆ, ತಾಳಿಕೋಟೆ ಕದನ ಯಾವಾಗ ನಡೀತು. ಓಕೆ, ಸೊ ಯಾರ್ಯಾರ ಮಧ್ಯೆ ನಡೀತು? ಡೆಲ್ಲಿ ಸುಲ್ತಾನ್ ಮತ್ತೆ ವಿಜಯನಗರ ಎಂಪೈರ್ ಮಧ್ಯೆ. ಅಂಡ್ ನಾವು ವಿಜಯನಗರದವ್ರು ನಾವು ಸೋಲ್ಬೇಕಾಗತ್ತೆ. ಓಕೆ, ಈ ತರ ನಾವು ಕದನಗಳನ್ನ ನೋಡಿದೀವಿ ನಾವು. ಹೌದಾ? ಸೊ ಇದ್ರ ಬಗ್ಗೆ ನಾನು ಹೇಳಿದೆ, ಹರಿಹರ ಒನ್, ಬುಕ್ಕರಾಯ ಒನ್, ಕೃಷ್ಣ ದೇವರಾಯ ತುಳುವ ಮನೆತನಕ್ಕೆ ಸಂಬಂಧಪಡ್ತಾರೆ. ವಿಜಯನಗರ ಎಸ್ಟಾಬ್ಲಿಷ್ ಹರಿಹರ ಮತ್ತೆ ಬುಕ್ಕರಿಂತ್ರ. ಬಹಮನಿ ಕಾನ್ಫ್ಲಿಕ್ಟ್ ಅಂತ ಕೇಳಿರ್ತೀರಿ, ವಿಜಯನಗರ ಮತ್ತೆ ಬಹಮನಿ ಸುಲ್ತಾನೇಟ್. ಸೌತ್ ಇಂಡಿಯಾ ಬಹಳ ಡಾಮಿನೆನ್ಸ್ಗೋಸ್ಕರ ಹೊಡೆದಾಡ್ತಿರ್ತೀವಿ. ಓಕೆ, ತಾಳಿಕೋಟೆ ಕದನ ಬಹಳ ಇಂಪಾರ್ಟೆಂಟ್ SSC ರೈಲ್ವೇಸ್ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ 1565. ಓಕೆ, ನೆಕ್ಸ್ಟ್, ಹೂ ವಾಸ್ ದ ಫೌಂಡರ್ ಆಫ್ ಮೊಘಲ್ ಡೈನೆಸ್ಟಿ? ಮೊಘಲ ರಾಜವಂಶದ ಸ್ಥಾಪಕರು ಯಾರು? ವಿಜಯಸೇನ, ಬಾಬರು, ಶಹಜಾನು, ವಸುದೇವ. ವಿಜಯಸೇನ, ಬಾಬರು, ಶಹಜಾನು, ವಸುದೇವ ಅಂತ ಹೇಳಿದೆ. ಹಾಗಾದ್ರೆ ಮೊಘಲ್ ವಂಶವನ್ನ ಸ್ಥಾಪನೆ ಮಾಡಿದವರು, ರಾಜವಂಶವನ್ನ ಸ್ಥಾಪನೆ ಮಾಡಿದವರು ಯಾರಾಗಿದ್ದಾರೆ? ಪ್ರಶ್ನೆ ಇದೆ, ಉತ್ತರ ಕಂಡ್ಕೊಳ್ಳಿ. ಯಾರಿರ್ಬೋದು ಮೊಘಲರ ರಾಜವಂಶದ? ಲೈಕ್ ಹೇಳಿದೆ ನಾನು, ಯಾವುದು ಮೊದಲನೇ ಬ್ಯಾಟಲ್ ಆಫ್ ಪಾಣಿಪತ್ ಕದನ 1526 ನಡೆದಿರೋದು. ಬಾಬರ್ ಇಬ್ರಾಹಿಂ ಲೋಧಿ ಸೋಲ್ಸೋ ಮುಖಾಂತರ ಮೊಘಲ್ ವಂಶವನ್ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಮೊಘಲರ ಸಾಮ್ರಾಜ್ಯ ಭಾರತದಲ್ಲಿ 1526ರಿಂದ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ 1857ವರೆಗೂ ಆಡಳಿತ ನಡೆಸಿದ್ರು. ಬಾಬರ್ ಮೂಲ ಒಂದು ಏಷ್ಯಾದಿಂದ ಬಂದಿರುವಂತದ್ದು. ಮೊಘಲ್ ಅಂತಂದ್ರೆ ಮಂಗೋಲ್ ಅಂತ ಪದದಿಂದ ಬಂದಿರುವಂತದ್ದು. ಹೌದಾ? ಸೊ ಮೊಘಲರ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದೆ ಬ್ಯಾಟಲ್ ಆಫ್ ಪಾಣಿಪತ್ ಇಂದ. ಅದರಲ್ಲಿ ಬಾಬರ್ ನೀವು ನೋಡಬಹುದು, ಪೂರ್ಣ ಹೆಸರು ಒಂದು ಜಹೀರ್ ಉದ್ದೀನ್ ಮೊಹಮ್ಮದ್ ಬಾಬರ್ ಅಂತ ಪೂರ್ಣ ಹೆಸರು. ಕೇಳ್ತಿರ್ತಾನೆ, ಬಾಬರನ ನಿಜವಾದ ಪೂರ್ಣ ಹೆಸರು ಏನು ಅಂತ ಕೇಳಿದ್ರೆ ಜಹೀರ್ ಉದ್ದೀನ್ ಮೊಹಮ್ಮದ್ ಬಾಬರ್ ಅಂತ. ಓಕೆ, ಸೊ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ. ಓಕೆ, ಬಾಬರ್ ಮಾಡಿದಂತ ಯುದ್ಧಗಳು ಬಹಳ ಇದಾವ್ರಿ. ಬಾಬರ್, ಓಕೆ, ಬಾಬರ್. ಸೊ ಬಾಬರ್ ಯಾರ್ಯಾರ ಜೊತೆ ಯುದ್ಧ ಮಾಡ್ಯಾನ? ಯಾಕಂದ್ರೆ ನೋಡಿ, ಬಾಬರ್ ಏನಿದಾನಲ್ಲ, ಮೊಘಲರ ಸಾಮ್ರಾಜ್ಯವನ್ನ ಸ್ಟಾರ್ಟ್ ಮಾಡ್ಬೇಕಂತಂದು ಇರೋಬರ ಅಕ್ಕಪಕ್ಕದ ಎಲ್ಲರದ್ದು ಸಹಾಯ ತೆಗೆದುಕೊಳ್ತಾನೆ. ಅದಾದ್ಮೇಲೆ ಏನಾಗತ್ ಗೊತ್ತಾ, ಬಾಬರು ಈ ಕಣ್ವಾ ಕದನ ಆಗಿರ್ಬೋದು, ಈ ರಾಣಾ ಸಂಘ ಜೊತೆ ಕಣ್ವಾ ಕದನ ಆಗಿರ್ಬೋದು, ಹಲವಾರು ಕದನಗಳನ್ನ ಮಾಡ್ತಾನಿತ. ಓಕೆ, ಕಣ್ವಾ ಕದನ ಅಂತ ಹೇಳಿದೆ ನಿಮಗೆ. ಇಲ್ಲಿ ಮತ್ತೆ ನೋಡ್ಬೋದು 1527 ಪ್ರಮುಖವಾಗಿರೋದು ಯಾರ ಮಧ್ಯೆ ಅಂತ ಕೇಳಿದ್ರೆ ಬಾಬರ್ ಮತ್ತೆ ರಾಣಾ ಸಂಘ, ರಜಪೂತ್ನ ಒಂದು ಏನಪ್ಪಾ ಅಂತಂದ್ರೆ ಸಂಬಂಧಪಡ್ತಾರೆ ರಾಣಾ ಸಂಘ ಅಂತ ರಾಜ. ಓಕೆ, ಸೊ ಬ್ಯಾಟಲ್ ಆಫ್ ಪಾಣಿಪತ್ ಆದ್ಮೇಲೆ ಬಾಬರ್ ಏನಿರ್ತಾನಂತಂದ್ರೆ, ಎಕ್ಸ್ಪ್ಯಾಂಡ್ ಮಾಡ್ಬೇಕು ನನ್ನ ಎಂಪೈರ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಏನ್ ಮಾಡ್ತಾನೆ, ಹೊರಡ್ತಾನೆ. ಅವಾಗ ರಾಣಾ ಸಂಘ ಅದನ್ನ ಸ್ಟಾಪ್ ಮಾಡ್ತಾನೆ, ಎಕ್ಸ್ಪಾನ್ಷನ್ ಅನ್ನ, ರಜಪೂತ್ ಡಾಮಿನೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರನೇ ಬಾಬರ್ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ, ರಾಣಾ ಸಂಘ ಜೊತೆ ಯುದ್ಧಕ್ಕೆ ಬಿಡದೆ ಈ ಒಂದು ಕದನ, ಯಾವ್ದು ಕನ್ವಾ ಕದನ ಅಂತ ಕರಿತೀವಿ. ಓಕೆ, ಕೇಳ್ತಿರ್ತಾನೆ ಮೊಘಲರ ಎಂಪೈರ್ ಟೈಮ್ ಅಲ್ಲಿ. ಓಕೆ, ಬ್ಯಾಟಲ್ ಆಫ್ ಪಾಣಿಪತ್ ಆಗಿರ್ಬೋದು, ಬ್ಯಾಟಲ್ ಆಫ್ ಕಣ್ವಾ ಆಗಿರ್ಬೋದು, ಚಂಡೇರಿ ಆಗಿರ್ಬೋದು. ಓಕೆ, ಎಸ್ ಅಂತ ನೀವು ಎಲ್ಲಾ ಕದನಗಳ ಬಗ್ಗೆನೂ ಕೂಡ ಕೇಳ್ತಾನೆ. ಚಂಡೇರಿ ಕೂಡ ಬರ್ತದ ಪ್ರಮುಖವಾಗಿ. ಯಾಕಂದ್ರ ಕಣ್ವಾ ಕದನ ಆದ್ಮೇಲೆನೆ ಮಾಡೋದು ಇವೆಲ್ಲ, ಕನ್ವಾ ಆದ್ಮೇಲೆನೆ.
1527 ಕನ್ವ ಆದ್ಮೇಲೆ ಚಂಡೇರಿ ಕದನ 1528ರದು ಯಾರ ಜೊತೆ? ಮೆದಿನಿ ರಾಯ್ ಜೊತೆ. ಓಕೆ, ಚಂದೇರಿ ಫೋರ್ಟ್ ಅನ್ನ ಕ್ಯಾಪ್ಚರ್ ಮಾಡ್ತಾರೆ, ರಜಪೂತ್ ಅವ್ರನ್ನ ವೀಕ್ ಮಾಡ್ತಾರೆ, ಬಾಬರೇ ಗೆಲ್ತಾನೆ ಚಂಡೇರಿ ಕದನ ಕೂಡ. ಓಕೆ, ಕೇಳ್ತಿರ್ತಾನ ಬಾಬರು ಯಾವ್ಯಾವ ಟೈಮಲ್ಲಿ ಮಾಡ್ದ, 26ರಲ್ಲಿ ಪಾಣಿಪತ್, 27ರಲ್ಲಿ ಕನ್ವ, 28ರಲ್ಲಿ ಚಂದೇರಿ. ಓಕೆ, ಸೊ ಇದಾಯ್ತು. ಮತ್ ಈತನ ಆತ್ಮಕಥೆ ಅಥವಾ ಒಂದು ಬಾಬರ್ ನಾಮ ಅನ್ನೋದು ಈತನ ಒಂದು ಆಟೋಬಯೋಗ್ರಾಫಿ ಬಾಬರ್. ನೆಕ್ಸ್ಟ್ ಹುಮಾಯೂನ್ ಬರ್ತಾನೆ, ಬಾಬರ್ನ ಮಗ ಹುಮಾಯೂನ್. ಇಲ್ಲಿ ನೋಡ್ಬೋದು ಇವನ್ನ ಎರಡು ಟೈಮ್ ಲೈನ್ ನೋಡ್ತೀವಿ, 1530ರಿಂದ 40, 1555ರಿಂದ 56. ಯಾಕಂತಂದ್ರೆ ಬಾಬರ್ ಆದ್ಮೇಲೆ ಬಂದಂತ ಹುಮಾಯೂನ್ 30ರಿಂದ 40ವರೆಗೂ ಆಡಳಿತ ಮಾಡ್ತಾನೆ, ಬಟ್ ಅಲ್ಲಿ ಸೂರ್ ಮನೆತನದ ಶೇರ್ ಶಾ ಸೂರಿಯಿಂದ ಸೋಲ್ಬೇಕಾಗತ್ತೆ. ಓಕೆ, ಸೊ ಹುಮಾಯೂನ್ ಮತ್ತೆ ಶೇರ್ ಶಾ ಸೂರಿ ಈ ಒಂದು ಯುದ್ಧಗಳು, ಯಾಕಂದ್ರೆ ಶೇರ್ ಶಾ ಸೂರಿ ಆಗಿರ್ಬೋದು ಹುಮಾಯೂನ್ ಮಧ್ಯೆ ನಡೆದಂತ ಯುದ್ಧಗಳು ಕೇಳ್ತಿರ್ತಾನೆ. ಇಬ್ರು ಮಧ್ಯೆ ನಡೆದಂತ ಒಂದು ಪರ್ಸನಲ್ ಅಂದ್ರೆ ಬಾಬರ್ನ ಮಗ ಆಗಿರ್ಬೋದು, ಈತ ಅಫ್ಘಾನ್ ರೂಲರ್ ಈತ, ಯಾರು? ಶೇರ್ ಶಾ. 1539ರಲ್ಲಿ ಇವರಿಬ್ರು ಮಧ್ಯೆ ನಡೆದಂತ ಮೊದಲ ಕದನವೇ ಬ್ಯಾಟಲ್ ಆಫ್ ಚೌಸಾ ಅಂತ ಬರ್ತದೆ. 1539ರಲ್ಲಿ ಬ್ಯಾಟಲ್ ಆಫ್ ಚೌಸಾ ಅಂತ ಕದನ. ಈ ಕದನದಲ್ಲಿ ಯಾರು? ಶೇರ್ ಶಾ ಸೂರಿ ಗೆಲ್ತಾನೆ, ಹುಮಾಯೂನ್ ಸೋಲ್ತಾನೆ. ಓಕೆ, ಆದ್ರೂ ಹುಮಾಯೂನ್ ಏನ್ ಮಾಡ್ತಾನೆ ಗೊತ್ತಾ? ನದಿಯಲ್ಲಿ ಈಜ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನ್ರಿ. ನದಿಯಲ್ಲಿ ಈಜ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ, ಸಾಯಲ್ಲ, ಸೋಲ್ತಾನೆ, ಸಾಯಲ್ಲ. ಅದಾದ್ಮೇಲೆ 1540ರಲ್ಲಿ 39ರಲ್ಲಿ ಚೌಸಾ ಕದನ, 40ರಲ್ಲಿ ಕನೂಜ್, ಬ್ಯಾಟಲ್ ಆಫ್ ಕನೂಜ್ ಅಂತ ಕರೀತಾರೆ, ಅಥವಾ ಬಿಳಿಗ್ರಾಮ್ ಅಂತ ಕರೀತಾರೆ, ಬ್ಯಾಟಲ್ ಆಫ್ ಬಿಳಿಗ್ರಾಮ್. ಇಲ್ಲಿ ಮತ್ತೆ ಶೇರ್ ಶಾ ಸೂರಿ ಮತ್ತೆ ಹುಮಾಯೂನ್, ಶೇರ್ ಶಾ ಸೂರಿನೇ ಗೆಲ್ತಾನೆ. ಹುಮಾಯೂನ್ ಈ ಸಲ ಎಂಪೈರ್ ಸೋತ್ಕೊಂಡು ದೇಶ ಬಿಟ್ಟು ಹೋಗ್ತಾನೆ, ಪರ್ಷಿಯಾಕ್ ಹೋಗ್ತಾನ. ಓಕೆ, ಈ ನವರೋಜ್ ಏನಿದೆಯಲ್ಲ, ಪರ್ಷಿಯನ್ ದೇಶದ ಹೊಸ ವರ್ಷದ ಆಚರಣೆ, ಹೌದಾ? ನವರೋಜ್ ನಮ್ಮ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿ ಐತದ, ಸಾರಿ ಇಂಟ್ಯಾಂಜಬಲ್ ಪಟ್ಟಿಯಲ್ಲಿ. ಆ ನವರೋಜ್ ಹೊಸ ವರ್ಷದ ಆಚರಣೆ 16ರಲ್ಲಿ ಅದು ಐತೆ. ಆ ಪರ್ಷಿಯನ್ ಲಿಟ್ರೇಚರ್, ಆರ್ಟ್ ಇದನ್ನೆಲ್ಲ ಪ್ರೇರಿತ ತಂದಿರುವಂತದ್ದಿತ್ತ ಯಾರು? ಹುಮಾಯೂನ್. ಯಾಕಂದ್ರೆ ಅವನು 40ಕ್ಕ ಕನೂಜ್ ಕದನ ನಂತರ ಓಡೋಗ್ಬಿಡ್ತಾನ. ಸೊ ಹಾಗಾಗಿ ವಾಪಸ್ ಬಂದಿದ್ದೆ ಅವನು 55ಕ್ಕ. ಶೇರ್ ಶಾ ಸೂರಿ ಆಳ್ವಿಕೆ ಮಾಡ್ತಿರ್ತಾನೆ 40ರ ನಂತರ. ಸ್ವಲ್ಪ ದಿನ ಆದ್ಮೇಲೆ ಸೂರ್ ಮನೆತಂತ್ರ, ಶೇರ್ ಶಾ ಸೂರಿ ಆದ್ಮೇಲೆ ಮತ್ತೆ ಬೇರೆಯವರು ಬರ್ತಾರೆ, ಅಂದ್ರೆ ಅದೇ ಸೂರ್ ಮನೆತನದಿಂತ್ರ. ಶೇರ್ ಶಾ ಸೂರಿ ಆದ್ಮೇಲಿಂತ್ರ ಏನಾಗತ್ ಗೊತ್ತಾ? ಯಾರು ಅಂತ ಸ್ಟ್ರಾಂಗ್ ರೂಲರ್ ಇರಲ್ಲ. ಇದನ್ನ ಸದುಪಯೋಗ ಪಡ್ಕೊಂಡಂತ ಹುಮಾಯೂನ್ ಏನ್ ಮಾಡ್ತಾನಂತಂದ್ರೆ, ಇದು ಒಳ್ಳೆ ಅವಕಾಶ, ಮತ್ತೆ ನಾನು ರೀಕ್ಯಾಪ್ಚರ್ ಮಾಡ್ಕೊಳಕ್ ಅಂತೇಳಿ 55ಕ್ಕೆ ಮತ್ತೆ ವಾಪಸ್ ಬಂದು ಸಿಂಹಾಸನವನ್ನ ಪಡಿತಾನೆ. ದೆಹಲಿಯಲ್ಲಿ ಹುಮಾಯೂನ್ನ ಸಮಾಧಿ ಇದೆ. ದೆಹಲಿಯಲ್ಲಿ ಹುಮಾಯೂನ್ನ ಸಮಾಧಿ ನೋಡ್ತಿರ್ತೀರ. ಶೇರ್ ಶಾ ಸೂರಿ ಅಂತಂದಾಗ ಈತ GT ರೋಡ್, ಗ್ರ್ಯಾಂಡ್ ಟ್ರಂಕ್ ರೋಡ್ ಅನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲಿ? ಕೋಲ್ಕತ್ತಾದಿಂದ ಪೇಶಾವರ್ ತನಕ ಒಂದೇ ರೋಡ್, ಕೋಲ್ಕತ್ತಾದಿಂದ ಪೇಶಾವರ್ ತನಕ. ಅರ್ಥ ಆಯ್ತಾ? 55ಕ್ಕೆ ಮತ್ತೆ ವಾಪಸ್ ಸಿಂಹಾಸನಕ್ಕೆ ಬರ್ತಾನಲ್ಲ, 56ಕ್ಕೆ ನಾನು ಅದೇ ಹೇಳಿದ್ದೆ, ಲೈಬ್ರರಿ ಯಂತ್ರ ಬಿದ್ದು, ಸ್ಟೇರ್ ಕೇಸ್ ಯಂತ್ರ ಬಿದ್ದು ತಲೆ ಹೊಡ್ಕೊಂಡು ಸಾಯ್ತಾನೆ ಈತ. ವಾಪಸ್ ಬಂದ್ ರೀಕ್ಯಾಪ್ಚರ್ ಮಾಡಿ ಒಂದೇ ವರ್ಷಕ್ಕೆ ತಲೆ ಹೊಡ್ಕೊಂಡು ಸತ್ತು ಮಗ ಅಕ್ಬರನಿಗೆ ಈ ಒಂದು ವಯಸ್ಸು ಹೋಗುವಂಥದ್ದು. ಮಹಾನ್ ಅಕ್ಬರ್ ಅಂತಾನೆ ಕರಿತೀವಿ ನಾವು, ದ ಗ್ರೇಟ್ ಅಕ್ಬರ್. ಯಾಕಂತಂದ್ರೆ ಅಕ್ಬರ್ ಆತರ ಒಬ್ಬ ಒಳ್ಳೆ ವ್ಯಕ್ತಿ, ಮತ್ತೆ ಎಲ್ಲಾ ಧರ್ಮವನ್ನು ಕೂಡ ಅದೇ ತರ ನೋಡ್ತಾ ಇದೆ. ಅಂಡ್ ಈತ ದಿನ್ ಇಲಾಯಿ ಅನ್ನೋದನ್ನು ಕೂಡ ತರ್ತಾನೆ. ನವರತ್ನಗಳಿರ್ತಾರೆ ಅಕ್ಬರ್ನ ಟೈಮಲ್ಲಿ, ಬೀರ್ಬಲ್ ಆಗಿರ್ಬೋದು, ಹಲವಾರು ಜನ ಇರ್ತಾರೆ. ಸೊ ಅಕ್ಬರ್ ನೋಡ್ರಿ, ಮೊಘಲ್ರಲ್ಲೇ ಅನರಕ್ಷಸ್ಥ ಅಂದ್ರೆ ಇಲ್ಲಿಟ್ರೇಟ್ ಇರುವಂತ ಕಿಂಗ್ ಅಂದ್ರೆ ಅಕ್ಬರ್. ಬಟ್ ಅವನನ್ನೇ ನಾವು ಗ್ರೇಟ್ ಅಂತ ಕರಿತೀವಿ, ಯಾಕಂದ್ರೆ ಆತ ಫೇಮಸ್ ರೂಲರ್ ಆಗ್ತಾನೆ. ಅಂದ್ರೆ ಅವನಲ್ಲಿದ್ದಂತ ಈ ನವರತ್ನಾಸ್ಗಳಿದ್ರಲ್ಲ 9 ಜಮ್ಸ್, ಅವರೇ ಅವನನ್ನ ಗ್ರೇಟ್ ಮಾಡಿದ ಅಕ್ಬರ್ನ. ಓಕೆ, ಈತ 2ನೇ ಪಾಣಿಪತ್ ಕದನ ಹೇಮು ಜೊತೆ ಕದನ ಆಡ್ತಾನೆ. ಬಟ್ ಹೇಳಿದೆ ನಾನು ಆಗ್ಲೇ, ಅಕ್ಬರ್ ನಂತರ ಜಹಂಗೀರ್ ಬರ್ತಾನೆ, ಅಕ್ಬರ್ನ ಮಗ ಜಹಂಗೀರ್. ಓಕೆ, ಸೊ ಜಹಂಗೀರ್ ಹೆಂಗಪ್ಪ ಅಂತಂದ್ರೆ ಹೆಂಡತಿ ಗುಲಾಮ ಈತ. ಹೆಂಡತಿ ಗುಲಾಮ ಅನ್ನೋಕ್ಕಿಂತ ಹೆಂಡತಿನೇ ಡಾಮಿನೆನ್ಸ್ ತೋರಿಸಿರ್ತಾಳ. ಓಕೆ, ಹೆಂಡತಿ ಹೇಳ್ದಂಗೆ ಕೇಳ್ತಿರ್ತಾನ ಇವನ. ಓಕೆ, ಜಹಂಗೀರ್. ಸೊ ಅಕ್ಬರ್ನ ಮಗ, ನ್ಯಾಯದ ಸರಪಳಿ, ಚೈನ್ ಆಫ್ ಜಸ್ಟಿಸ್ ಅಥವಾ ನೂರ್ ಜಹಾನ್ ಅಧಿಕ ಪ್ರಭಾವನ ಹೊಂದಿರ್ತಾರೆ, ಹೌದಾ? ಸೊ ನೂರ್ ಜಹಾನ್ ಹೆಂಗ್ ಹೇಳ್ತಿರ್ತಾನ ಹಂಗ ಜಹಾಂಗೀರ್ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡಿರ್ತಾನೆ. ನಂತರ ಬಂದವನು ಶಹಜಾದ್, ಹೌದಾ? ಈ ರೆಡ್ ಸ್ಟೋನ್ ವೈಟ್ ಸ್ಟೋನ್ ಇದೆ. ರೆಡ್ ಸ್ಟೋನ್ ಅಂದ್ರೆ ಕೆಂಪು ಕೋಟೆ, ರೆಡ್ ಫೋರ್ಟ್. ವೈಟ್ ಸ್ಟೋನ್ ಅಂದ್ರೆ ತಾಜ್ ಮಹಲ್. ಓಕೆ, ಈ ಒಂದು ಆರ್ಕಿಟೆಕ್ಚರ್ಗೆ ಕಿಂಗ್ ಅಂತಾನೆ ಹೆಸರುವಾಸಿ ಆಗಿರೋದು ಶಹಜಾನ್. ಮೊಘಲ್ ವಾಸ್ತುಶಿಲ್ಪದಲ್ಲಿ ಚಿನ್ನದ ಯುಗ ಅಂತ ಕರೀತಾರೆ ಈತನ ಯುಗ. ಈತ ತನ್ನ ಪತ್ನಿಗೆ ಮಮತಾಜ್ ಮಹಲ್ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಕೆಂಪು ಕೋಟೆ ಆಗಿರ್ಬೋದು, ಇದೆಲ್ಲಾ ನಿರ್ಮಾಣ ಮಾಡ್ತಾನೆ. ಯಾರು? ಶಹಜಾನ್. ಓಕೆ, ಶಹಜಾನ್ನ ಮಗ ಬಂದ ನೋಡ್ರಿ ಔರಂಗಜೇಬ್. ಶಹಜಾನಿಗೆ ಒಟ್ಟು 4 ಜನ ಮಕ್ಳಿರ್ತಾರೆ. ಓಕೆ, ಶಹಜಾನಿಗೆ 4 ಜನ ಮಕ್ಳಿರ್ತಾರೆ. ಒಬ್ರು ಹಿರಿಯ ಮಗ ದಾರಾ ಶಿಕಾಯ್,
ಓಕೆ, ದಾರಾ ಶಿಕಾಯ್ ಬರ್ತಾನೆ. ಅದಾದ್ಮೇಲೆ ಬಂದವನು ಔರಂಗಜೇಬ್, ಯಾಕಂದ್ರೆ ಎಲ್ಡೆಸ್ಟ್ ಸನ್ನೆ ಮತ್ತೆ ಶಹಜಾನಿಗೆ ಪ್ರೀತಿಯ ಮಗ ಯಾರು, ದಾರಾ ಶಿಕಾಯ್. ಓಕೆ, ದಾರಾ ಶಿಕಾಯ್. ಇನ್ನೊಬ್ಬ ಆ ಔರಂಗಜೇಬ್. ಆಮೇಲೆ ಸುಜಾ ಅಂತ ಬರ್ತಾನೆ. ಇನ್ನೊಬ್ಬ ಮುರ್ದ್ ಬಾಕ್ಷ್ ಅಂತ ಬರ್ತಾನೆ. ಓಕೆ, ಸೊ ನೋಡ್ರಿ, ಇನಿಷಿಯಲಿ ಒಬ್ಬೊಬ್ಬರನ್ನೇ ಕೊಲ್ತಾನೆ, ಸ್ವಂತ ಸಹೋದರನೇ ಕೊಲ್ತಾನಿದ್ದ ಯಾರು, ಔರಂಗಜೇಬ್. ಓಕೆ, ಬಟ್ ಜಾಸ್ತಿ ಬಿಕ್ಕಟ್ಟಾಗಿದ್ದು ಯಾರಿಗೆ ಅಂತಂದ್ರೆ ಹಿರಿಯ ಮಕ್ಕಳು, ದಾರಾ ಶಿಕಾಯ್ ಮತ್ತೆ ಸುಜಾ, ಲೈಕ್ ಔರಂಗಜೇಬ್. ಇವರಿಬ್ಬರ ಮಧ್ಯೆ ನಡೆದಂತವೇ ಲೈಕ್ ಏನಪ್ಪಾ ಅಂತಂದ್ರೆ ಧರ್ಮದ್ ಕದನ ಅಂತ ಬರ್ತದ. ಓಕೆ, ಸಮುದ್ರಗರ್ ಕದನ ಅಂತ ಬರ್ತದ. ಕೀ ಬ್ಯಾಟಲ್ ಅದು ನಮಗ, ಬ್ಯಾಟಲ್ ಆಫ್ ಸಮುದ್ರಗರ್ ಅಂತ ಬರ್ತದ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾರು, ದಾರಾ ಶಿಕಾಯ್ ಮತ್ತೆ ಔರಂಗಜೇಬ್ ಮಧ್ಯೆ ನಡೆದಂತ ಒಂದು ಬ್ಯಾಟಲ್. ಅಂಡ್ ಈ ಬ್ಯಾಟಲ್ ಏನ್ ಮಾಡುತ್ತೆ ಅಂತಂದ್ರೆ ಅವನಿಗೆ ಏನಂತಂದ್ರೆ ಸಿಂಹಾಸನ ಖಾತ್ರಿ ಪಡಿಸುವಂತದ್ದು. ಹೌದಾ, ದಾರಾ ಶಿಕಾಯ್ ಸಪೋರ್ಟ್ ಇರೋದು ತನ್ನ ತಂದೆ ಇರ್ತಾನೆ, ಯಾರು, ಶಹಜಾನ್. ಔರಂಗಜೇಬಿಗೆ ಮುರಿದ್ ಬಾಕ್ಷ್ ಇರ್ತಾನ. ಹೌದಾ, ಸೊ ಗೊತ್ತಿರಲಿ ನಿಮಗೆ ಏನೇನ್ ಕೇಳ್ತದ ಅಂತಂದ್ರೆ ಯಾವ ಕದನಗಳು ಯಾವಾಗ ನಡೆದ್ವು ಅಂತ. ಓಕೆ, ಸೊ ನಾನು ಇವಾಗ ಗ್ಲಾನ್ಸ್ ಕೊಟ್ಟಿರ್ತೀನಿ, ಯಾಕಂದ್ರೆ ನಿಮಗೆ ಇತಿಹಾಸದ ಮೇಲೆ ನಾನು ಇನ್ ಡೆಪ್ತ್ ಆಗಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ. ಓಕೆ, ಸೊ ಜಸ್ಟ್ ನಿಮಗೆ ಗ್ಲಾನ್ಸ್ ಕೊಡ್ತಾ ಇರೋದು ಈ ತರಗತಿಯಲ್ಲಿ. ಕೊನೆ ರಾಜ ಬಹುದೂರ್ ಶಾ ಟು. ಯಾಕಂದ್ರೆ ಔರಂಗಜೇಬ್ ಆದ್ಮೇಲೆ ಎಲ್ಲಾ ವೀಕ್ ಆಗಕ್ ಸ್ಟಾರ್ಟ್ ಆಗ್ತಾರೆ ನೋಡ್ರಿ. ಔರಂಗಜೇಬ್ ಆದ್ಮೇಲೆ ಈ ಜಿಜಿಯಾ ತೆರಿಗೆಯನ್ನ ಮತ್ತೆ ತರ್ತಾನೆ. ಅಕ್ಬರ್ ಅದನ್ನ ರದ್ದು ಮಾಡಿರ್ತಾನೆ, ಜಿಜಿಯಾ ತೆರಿಗೆ ತರ್ತಾನೆ ಯಾರು, ಔರಂಗಜೇಬು. ಅವ್ರ ಆದ್ಮೇಲೆ ಎಲ್ರು ವೀಕ್ ಇರ್ತಾರೆ ರೂಲರ್ಸ್. ಕೊನೆ ರೂಲರ್ ಬಂದಿರೋದು ಬಹುದೂರ್ ಶಾ ಟು. ಇಲ್ಲಿ ಏನಾಗತ್ತೆ ಗೊತ್ತಾ, 1857ರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಲ್ಲ, ಸಿಪಾಯಿ ಮುಚಿನಿ ಅಥವಾ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದ್ರು. ಈ ಕದನದಲ್ಲಿ ನಮ್ಮ ಭಾರತದಿಂದ ಒಬ್ರು ನಾಯಕತ್ವ ಬೇಕಿತ್ತು. ಎಲ್ರು ನನ್ನ ಭಾಗದಿಂದ ಹೋರಾಡಕ್ ರೆಡಿ ಇದ್ರು, ಬಟ್ ಒಬ್ರು ನಾಯಕತ್ವ ಬೇಕಿತ್ತು ಓವರ್ ಆಲ್ ಆಗಿ. ಅವಾಗ ಏ ಮೊಘಲ್ರಪ್ಪ ಎಲ್ಲಾ ಚೆನ್ನಾಗ್ ಆಳ್ಬೇಕು, ಅವ್ರನ್ನೇ ಕೇಳೋಣ ಅಂತ ಹೇಳಿ ಬಹದ್ದೂರ್ ಶಾಗೆ ನಾಯಕತ್ವನ ವಹಿಸ್ತಾರೆ. ಬಟ್ ಆದ್ರೆ ಆ ಯುದ್ಧದಲ್ಲಿ ಸೋಲ್ತೀವಿ ನಾವು ಇಂಡಿಯಾದವ್ರು. 1857 ನಾವು ಇಂಡಿಯಾದವ್ರು ಸೋತೀವಿ. ಸೊ ಅವಾಗ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ, ನೀನೇ ಕಾರಣ ಅಂತ ಹೇಳಿ ಇದಕ್ಕೆಲ್ಲ, ಅಂದ್ರೆ ಬಹದ್ದೂರ್ ಶಾ ಇದು ಕಿಚ್ ಹಚ್ಚಕ್ ನೀನೇ ಕಾರಣ, ಯಾಕಂದ್ರೆ ನೀನು ಅದು ನಾಯಕತ್ವ ತಗೊಳ್ಳಿಲ್ಲ ಅಂದ್ರೆ ಇದೇನು ಲಾಸ್ ಆಗ್ತಿರಲ್ಲ ನಮಗೆ, ನಾವ್ ಗೆದ್ದೀವಿ ಬಟ್ ಇದೇನು ಲಾಸ್ ಆಗ್ತಿರಲ್ಲ ಅಂತ ಏನ್ ಮಾಡ್ತಾರ, ಅವನನ್ನ ದೇಶ ಬಿಟ್ಟು ಏನ್ ಮಾಡ್ತಾರ ಅಂದ್ರೆ ಗಡೀಪಾರ್ ಮಾಡ್ತಾರೆ, ಬಂಧಿಸಿ. ಗೊತ್ತಿರ್ಬೇಕು ನಿಮಗೆ ಎಲ್ಲೆಲ್ಲ ಅಂತಂದ್ರೆ ಡೆಲ್ಲಿ ಅಂತ ನಮಗ ಈ ಒಂದು ಬಹದ್ದೂರ್ ಶಾ ಜಾಫರ್ ಮತ್ತೆ ಬಾಪು ಸಿಂಗ್ ಇವ್ರು ರಿವೋಲ್ಟ್ ಸ್ಟಾರ್ಟ್ ಮಾಡ್ತಾರೆ. ಕಾನ್ಪುರ್ ಇಂತ್ರ ನಾನಾ ಸಾಹೇಬ್, ಲಕ್ನೋ ಇಂತ್ರ ನಮಗ ಬೇಗಂ ಹಜರತ್ ಮಹಲ್, ಝಾನ್ಸಿ ಇಂತ್ರ ರಾಣಿ ಲಕ್ಷ್ಮೀಬಾಯಿ ಅವರು. ಹೌದಾ, ಬಿಹಾರ್ ಇಂತ್ರ ನಮಗ ಕೌರ್ ಸಿಂಗ್, ಅಲಹಾಬಾದ್ ಇಂತ್ರ ಲಿಯಾದ್ ಕಲಿ, ಬರೇಲಿ ಇಂತ್ರ ಖಾನ್ ಬಹದ್ದೂರ್, ಒರಿಸ್ಸಾದಿಂತ್ರ ಸುರೇಂದ್ರ ಸಾಯಿ ಮತ್ತೆ ಉಜ್ವಲ್ ಸಾಯಿ ಅಂತ. ನೋಡ್ರಿ ಎಷ್ಟು ಪ್ರಮುಖವಾಗಿದೆ ಅಂತಂದ್ರೆ ಇವರೆಲ್ಲರೂ ಕೂಡ ರಿವೋಲ್ಟ್ ಸ್ಟಾರ್ಟ್ ಮಾಡಿದಿರೋದು ಒಂದೊಂದು ಭಾಗದಿಂದ. ಕೇಳ್ತಿರ್ತಾನೆ ಇದು. ನೆಕ್ಸ್ಟ್, ಹೂ ವಾಸ್ ದ ಫೌಂಡರ್ ಆಫ್ ಚೌಹಾಣ್ ಡೈನೆಸ್ಟಿ. ಚೌಹಾಣ್ ರಾಜವಂಶದ ಸ್ಥಾಪಕರು ಯಾರು? ನೋಡೋಣ ಎಷ್ಟು ಜನ ಆನ್ಸರ್ ಕೊಡ್ತೀರಾ. ಓಕೆ, ಈ ಚೌಹಾಣದ ಡೈನೆಸ್ಟಿಯ ಸ್ಥಾಪಕರು. ಪ್ರಯತ್ನ ಪಡಿ, ನಿಮಗೋಸ್ಕರ ಒಂದು 5 to 10 seconds ಟೈಮ್ ಕೊಟ್ಟಿರ್ತೀನಿ ನಾನು. ಓಕೆ, 5 to 10 seconds ಅನ್ನ ಕೊಟ್ಟಿರ್ತೀನಿ. ಚೌಹಾಣ್ ಡೈನೆಸ್ಟಿಯ ಸ್ಥಾಪಕರು ಯಾರಿದ್ದಾರೆ ಅಂತ ನಮಗೆ ಬೇಕಾಗಿರುವಂತ ಪ್ರಶ್ನೆ. ಸೊ ಪ್ರಯತ್ನ ಪಡಿ. ಪೃಥ್ವಿರಾಜ್ ಚೌಹಾಣ್ ಅಂತ ನಿಮ್ಗೆ ನೆನಪು ಬರ್ತದ, ಬಟ್ ಸ್ಥಾಪಕರು ಅಂತ ಪ್ರಶ್ನೆ ಬಂದಾಗ ಇಂಪಾರ್ಟೆಂಟ್ ರೂಲರ್ಸ್ ಪೃಥ್ವಿರಾಜ್ ಚೌಹಾಣ್ ಅಂತ ನಮಗ ಗೊತ್ತು, ಬಟ್ ನಮಗ ಫೌಂಡರ್ ಅಂತ ಬಂದಾಗ ಯಾರು ಬರ್ಬೋದು? ಎನಿವನ್ ನೋ ದ ಆನ್ಸರ್? ಪ್ರಯತ್ನ ಪಡ್ಬೋದಾ? ಅಂದ್ರೆ ನಿಮ್ಮ ಒಂದು ಐಡಿಯಾ ಬಂದಿದೆ ತಲೆಯಲ್ಲಿ ಆಲ್ರೆಡಿ? ಹಾ, ಎಸ್. ಇವಾಗ ನೋಡ್ರಿ, ವಸುದೇವ ವಾಸುದೇವ, ವಸುದೇವ. ಎಸ್. ಸೊ ಚೌಹಾಣ್ ಅಂತ ಬಂದಾಗ ನಿಮಗೆ ಗೊತ್ತಿರ್ಬೇಕಿದು ಭಾರತದ ಪ್ರಮುಖ ರಾಜಪುತ ವಂಶಗಳಲ್ಲಿ ಅಥವಾ ರಜಪುತ್ರ ವಂಶಗಳಲ್ಲೇ ಒಂದಿದು. ಯಾವುದು? ಚೌಹಾಣ್ ವಂಶ. ಓಕೆ, ಸೊ ಇವರು ಏನಪ್ಪಾ ಅಂತಂದ್ರೆ ರಜಪೂತ್ ಮೂಲಕ್ಕೆ ಸೇರಿದವ್ರು ಅಥವಾ ಅದಕ್ಕೂ ಕುಲಕ್ಕೆ ಬರುತ್ತೆ. ನೋಡಿರ್ಬೋದು ಚೌಹಾಣ್ ಅಂದ್ರೆ ಎಷ್ಟು ದೊಡ್ಡದಾಗಿದೆ. ಅಜ್ಮೀರ್ ತಮ್ಮ ರಾಜಧಾನಿ ಮಾಡ್ಕೋತಾರೆ ಲೇಟರ್ ಆಗಿ ಅವರು. ಯಾರು? ಚೌಹಾಣ್. ಓಕೆನಾ. ಅಜಯ ರಾಜ 2 ಅನ್ನೋದು ಪ್ರಮುಖವಾಗಿ ಬರ್ತಾನೆ. ಅರುಣ ರಾಜ ಅನ್ನೋನು ಕೂಡ ಇದನ್ನ ಏನಪ್ಪಾ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಕ್ ನೋಡ್ತಾನೆ. ವಿಗ್ರಹ ರಾಜ 2 ಅನ್ನೋದು ಈತನು ಕೂಡ ಎಕ್ಸ್ಪ್ಯಾಂಡ್ ಮಾಡಕ್ ನೋಡ್ತಾನೆ. ಬಟ್ ಪ್ರಮುಖವಾದ ರಾಜ ಅಂತಂದ್ರೆ ಅದು ಪೃಥ್ವಿರಾಜ ಚೌಹಾಣ್, ಶಕ್ತಿಶಾಲಿ ಮತ್ತೆ ಕೊನೆಯ ರಾಜ ಅಂತ ಕರಿತೀವಿ. ಯಾಕಂದ್ರೆ ವಸುದೇವ ಚಹಮನ ಡೈನೆಸ್ಟಿ ಅಂತ ಕೂಡ ಕರಿತೀವಿ ನಾವು ಇದನ್ನ. ಯಾವುದು? ಚೌಹಾಣ್ ಡೈನೆಸ್ಟಿಯನ್ನ ಚಹಮನ ಡೈನೆಸ್ಟಿ ಅಂತ ಕೂಡ ಕರಿತೀವಿ. ಓಕೆ, ವಸುದೇವ ಸ್ಟಾರ್ಟ್ ಮಾಡ್ತಾನೆ, ಬಟ್ ಆದ್ರೆ ಪೃಥ್ವಿರಾಜ್ ಚೌಹಾಣ್ ಏನಿದಾರಲ್ಲ ಅವರು ಬಹಳ ವೀರರಾಗಿ ಯೋಧ, ಲೈಕ್ ಒಂದು ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತಾರೆ. ಆದ್ರೆ ಏನಾಗತ್ತೆ ಅಂದ್ರೆ ಮೊಹಮ್ಮದ್ ಗೋರಿ ಯುದ್ಧದ ಒಂದು ಪ್ರಸಿದ್ಧ ನಾವು ನೋಡ್ತೀವಿ, ಬ್ಯಾಟಲ್ ಆಫ್ ತರೇನ್. ಓಕೆ, ಬ್ಯಾಟಲ್ ಆಫ್ ತರೇನ್ ಯುದ್ಧ ಅಂತ ನೋಡ್ತೀವಿ.
ಹೌದಾ, ತರೇನ್ ಯುದ್ಧಗಳು ಎರಡೆರಡು ನಡೆಯುತ್ತೆ ನಮಗೆ. ಯಾಕಂದ್ರೆ ಮೊಹಮ್ಮದ್ ಗೋರಿಯನ್ನ ಮೊದಲು ಸೋಲಿಸ್ತಾರೆ ಇವರು. ಮೊದಲನೇ ಬ್ಯಾಟಲ್ ಆಫ್ ತರೇನ್ ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ಮೊಹಮ್ಮದ್ ಗೋರಿಯನ್ನ 1191 ನಡೆದಂತ ಕದನನ್ನ ಸೋಲಿಸ್ತಾರೆ. ಯಾರನ್ನ? ಮೊಹಮ್ಮದ್ ಗೋರಿಯನ್ನ. ಪೃಥ್ವಿರಾಜ್ ಅವ್ರು ಗೆಲ್ತಾರೆ. ಬಟ್ ಅದೇ ನೆಕ್ಸ್ಟ್ ವರ್ಷ 1192ರಲ್ಲಿ ಮತ್ತೆ ಎರಡನೇ ಬ್ಯಾಟಲ್ ಆಫ್ ತರೇನ್ ಯುದ್ಧ ನಡೆಯುತ್ತೆ. ಆಗ ಪೃಥ್ವಿರಾಜ್ ಅವ್ರು ಸೋಲ್ತಾರೆ, ಡಿಫೀಟ್ ಆಗ್ತಾರೆ. ಓಕೆ, ಮೊಹಮ್ಮದ್ ಗೋರಿ ಗೆಲ್ತಾನೆ. ಅಲ್ಲಿಂದ ನಮಗೇನಪ್ಪಾ ಅಂದ್ರೆ ಆತ ಒಂದೆಲ್ಲ ವಶಪಡಿಸ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಮೊಹಮ್ಮದ್ ಗಜ್ನಿ ಆದ್ಮೇಲೆ ಮೊಹಮ್ಮದ್ ಗೋರಿ ಬರ್ತಾನೆ. ಅದಾದ್ಮೇಲೆ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ಒಂದು ಅಡ್ಮಿನಿಸ್ಟ್ರೇಟರ್ ಅಥವಾ ಒಂದು ಏನಪ್ಪಾ ಅಂದ್ರೆ ಅವನ ಸೈನ್ಯದಲ್ಲಿ ಇದ್ದವನನ್ನ ಯಾರು ಕುತುಬುದ್ದೀನ್ ಐಬಕನ ಇಲ್ಲೇ ಬಿಟ್ಟು ಹೋಗಿರ್ತಾನೆ. ಆತ ಸ್ವಲ್ಪ ದಿನ ಆದ್ಮೇಲೆ ದಿಲ್ಲಿ ಸುಲ್ತಾನವನ್ನ ಪ್ರಾರಂಭ ಮಾಡಿರೋದು. ಇದನ್ನ ನಾವು ಮತ್ತೆ ರೀಕ್ಯಾಪ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಈ ತರ ಗೊತ್ತು ನಮಗೆ, ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ಇದೆ. ಸೊ ಪೃಥ್ವಿರಾಜ್ ಚೌಹಾಣ್ ಅನ್ನೋದು ನಮಗೆ ಇದಕ್ಕ ರೈಟ್ ಆನ್ಸರ್. ಅಂದ್ರೆ ಸಾರಿ, ಇದಕ್ಕೆ ವಸುದೇವ ರೈಟ್ ಆನ್ಸರ್. ಪೃಥ್ವಿರಾಜ್ ಚೌಹಾಣ್ ದ ಫೇಮಸ್ ರೂಲರ್. ತರೇನ್ ಯುದ್ಧ ಯಾವಾಗ ನಡೀತು? 91-92ರಲ್ಲಿ. 91ರಲ್ಲಿ ಪೃಥ್ವಿರಾಜ್ ಗೆಲ್ತಾರೆ ಇವ್ರ ವಿರುದ್ಧ. ಓಕೆ, ಸೊ ಗೋರಿ ವಿರುದ್ಧ. 92ರಲ್ಲಿ ಸೋಲ್ತಾರೆ ಗೋರಿ ವಿರುದ್ಧ. ಅರ್ಥ ಆಯ್ತಾ? ಸೊ ಕ್ಲಿಯರ್ ಅಲ್ವಾ? ತರೇನ್ ಯುದ್ಧ ಮತ್ತು ಎರಡನೇ ತರೇನ್ ಯುದ್ಧ, ದೆಹಲಿ ಸುಲ್ತಾನ್ ಆಡಳಿತ ಆರಂಭವಾಗಿರೋದು ಇಲ್ಲಿಂದನೇ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓಕೆ, ಸೊ ಈ ತರ ನೋಡಿ, ಎರಡನೇ ಪಾರ್ಟ್ ಮುಗಿತಾ ಬಂತು, ಮುಗದೆ ಹೋಯ್ತು ಎರಡನೇ ಪಾರ್ಟ್ ಕೂಡ. ಸೊ ಮೂರನೇ ಪಾರ್ಟ್ ನಿಮಗೆ ಅತಿ ಶೀಘ್ರದಲ್ಲಿ ಕೂಡ ಬರುತ್ತೆ. ಸೊ ಯಾರೆಲ್ಲ ಈ ಸೀರೀಸ್ ಅಥವಾ ಈ ಒಂದು ಬ್ಯಾಂಕಿಂಗ್ SSC ರೈಲ್ವೇಸ್ ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಹೊಸ ಬ್ಯಾಚ್ ಗಳು ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಅಂಡ್ ನನ್ನ ಕ್ಲಾಸಸ್ ಗಳು ನಿಮಗೆ ಯೂಟ್ಯೂಬ್ ಅಲ್ಲಿ 10 ಗಂಟೆ ಇರುತ್ತೆ ಬೆಳಗ್ಗೆ. ಕರೆಂಟ್ ಅಫೇರ್ಸ್ ಮೇಲೆ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಮತ್ತೆ ನಿಮಗೆ ಆಪ್ ಅಲ್ಲೂ ಕೂಡ ಕ್ಲಾಸಸ್ ಇರ್ತವೆ. GK ಕ್ಲಾಸಸ್ಗಳು ಮತ್ತೆ ಕಂಪ್ಲೀಟ್ ಆಗಿ ನನ್ನ SSC ರಿಲೇಸ್ ಮತ್ತೆ ಬ್ಯಾಂಕಿಂಗ್ GK ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೇರ್ಸ್ ನ ಟೀಚ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಯಾರಾದ್ರೂ ಹೊಸಬ್ರಿದ್ರೆ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ. ಕ್ಲಾಸ್ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ, ಮತ್ತೆ ಕಮೆಂಟ್ ಕೂಡ ಮಾಡಬಹುದು ಹೇಗಿತ್ತು ಈ ಸೆಷನ್ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ಭಾಗದಲ್ಲಿ ಅಂತ ಹೇಳ್ತಾ, ಮತ್ತೆ ಲೈವ್ ಅಲ್ಲಿ 10 ಗಂಟೆಗೆ ಸಿಗ್ತೀನಂತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ ಎಲ್ಲರಿಗೂ.